ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪ. ಗುಂಡೇಟು ತಿಂದಿರುವಂತಹ ಬಾಗಪ್ಪ ಹರಿಜನ್ ಪರಿಸ್ಥಿತಿ ಇದೀಗ ಗಂಭೀರವಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಬಾಗಪ್ಪ ಹೋರಾಟ ನಡೆಸ್ತಾ ಇದ್ದಾನೆ. ಗುಂಡೇಟು ತಿಂದಿರುವಂತಹ ಬಾಗಪ್ಪ ಹರಿಜನ್ ಪರಿಸ್ಥಿತಿ ಇದೀಗ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಬಾಗಪ್ಪ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಬಾಗಪ್ಪ ದೇಹ ಹೊಕ್ಕಿರುವಂತದ್ದು ಒಂದಲ್ಲ, ಬರೋಬ್ಬರಿ 3 ಗುಂಡುಗಳು. ಬಾಗಪ್ಪ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ವೈದ್ಯರು ಕೂಡ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಬಾಗಪ್ಪ ಹೋರಾಟವನ್ನ ನಡೆಸ್ತಾ ಇರುವಂತದ್ದು ಚಿಂತಾಜನಕವಾಗಿದೆ. ಬಾಗಪ್ಪ ಹರಿಜನ್ ಪರಿಸ್ಥಿತಿ, ಗುಂಡೇಟು ತಿಂದಿರುವಂತಹ ಬಾಗಪ್ಪ ಹರಿಜನ್ ಪರಿಸ್ಥಿತಿ ಇದೀಗ ಗಂಭೀರವಾಗಿದೆ. 3 ಗುಂಡು ಹೊಕ್ಕಿದೆ ಬಾಗಪ್ಪನ ದೇಹವನ್ನ. ಹಾಗಾಗಿ ಆಸ್ಪತ್ರೆಯಲ್ಲಿ ಇದೀಗ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ ಬಾಗಪ್ಪ. ಹಾಗಾಗಿ ಬಾಗಪ್ಪನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಬಾಗಪ್ಪನ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕವಾಗಿದೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಬಾಗಪ್ಪನ ದೇಹ ಹೊಕ್ಕಿರುವಂತದ್ದು ಬರೋಬ್ಬರಿ 3 ಗುಂಡುಗಳು. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಏನು ಹೇಳೋದಕ್ಕಾಗೋದಿಲ್ಲ. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂತಹ ಮಾತನ್ನ ಅಲ್ಲಿನ ವೈದ್ಯರು ಕೂಡ ಹೇಳ್ತಿದ್ದಾರೆ. ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ. ಎಸ್ ಪ್ರಸನ್ನ, ಸಾವು ಬದುಕಿನ ನಡುವೆ ಬಾಗಪ್ಪ ಹೋರಾಟ ಮಾಡ್ತಾ ಇರುವಂತದ್ದು, ಈ ಕುರಿತು ವೈದ್ಯರು ಏನ್ ಹೇಳಿದ್ದಾರೆ? ಶಿಲ್ಪ, ಏನು ಈ ಒಂದು ಘಟನೆ ನಡೆದ ಬಳಿಕ ತತ್ಕ್ಷಣಕ್ಕೆ ಏನು ಬಾಗಪ್ಪ ಹರಿಜನನ್ನ ಈಗ ಬಿಜಾಪುರದಲ್ಲಿರುವಂತಹ BLD ಏನು ವೈದ್ಯಕೀಯ ಇಲಾಖೆ ಶಿಕ್ಷಣ ಸಂಸ್ಥೆಗೆ ದಾಖಲಿಸಿದ್ದಾರೆ. ಅಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನ ICU ಚಿಕಿತ್ಸೆ ನೀಡುತ್ತಿರುವಂತದ್ದು. ಒಂದು ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಇಲ್ಲಿ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಬಾಗಪ್ಪ ಹರಿಜನ್ ತನ್ನ 4 ಜನ ಸಹಚರರ ಜೊತೆಗೆ ಬಂದು ಇಲ್ಲಿ ಕೋರ್ಟ್ ಆವರಣದಲ್ಲಿ ಪಾರ್ಕಿಂಗ್ ಮಾಡಿದ್ದ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಬೈಕ್ ಪಾರ್ಕ್ ಮಾಡುವಂತಹ ಸ್ಥಳದಲ್ಲಿ ಈ ಒಂದು ಆಗುಂತಕ ಏನು ದಾಳಿ ನಡೆಸಿದ್ದಾನೆ, ಆ ಆಗುಂತಕ ಬಂದು ನಿಂತ್ಕೊಂಡಿದ್ದ. ಆತ ಮುಂಚಿತವಾಗಿ ಗೊತ್ತಾಯಿತು ಇದು ಪ್ರೀ ಪ್ಲಾನ್ಡ್ ಅಂಡ್ ಮರ್ಡರ್ ಅನ್ನುವಂಥದ್ದು. ಹೇಳೋದ್ರಲ್ಲಿ ಎರಡು ಅಂಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಂಚಿತವಾಗಿನೇ ಬಂದು ಆಗುಂತಕ ಅಲ್ಲಿ ಪಿಸ್ತೂಲ್ ಅನ್ನ ಇಟ್ಕೊಂಡು, ಒಂದು ಬ್ಯಾಗ್ ಅಲ್ಲಿ ಪಿಸ್ತೂಲ್ ಇಟ್ಕೊಂಡು ತಾನು ಬಂದು ಬಾಗಪ್ಪ ಸಹಜವಾಗಿ ನಿನ್ನೆ ಏನು ವಿಚಾರಣೆ ಇತ್ತು ಅದೇ ಪ್ರಕಾರ ಇವತ್ತಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತಹ ವೇಳೆನೆ ಸರಿಯಾಗಿ 10 ಗಂಟೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವನ್ನ ಸಹಚರರು ಮುಂಚೆ ಬರೋದಿಲ್ಲ, ಮೊದಲು ಕಾರಿಂದ ಸ್ಕಾರ್ಪಿಯೋ ಗಾಡಿಯಿಂದ ಬಾಗಪ್ಪ ತಳಿಗಳು ಬರ್ತಾನೆ. ಅದೇ ಸಂದರ್ಭದಲ್ಲಿ ಬೈಕ್ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತ ಆಗುಂತಕ ವ್ಯಕ್ತಿ ಆತನ ಎದುರಿಗೆ ಬಂದು ಆತನಿಗೆ ನಮಸ್ಕಾರ ಹೇಳ್ತಾನೆ. ನಮಸ್ಕಾರ ಸಾಹೇಬ್ರೆ ಅನ್ನುವಂತಹ ಅದೇ ದಾಟಿ, ಅಂದ್ರೆ ಭೀಮಾ ಬೆಲ್ಟ್ ಅಲ್ಲಿ ಮಾತಾಡುವಂತಹ ಶೈಲಿಯಲ್ಲಿನೇ ನಮಸ್ಕಾರ ಸಾಹೇಬ್ರೆ ಅಂತಂದು ಹೇಳುವ ಮೂಲಕ ಮುಂದೆ ಒಂದು ಹೆಜ್ಜೆ ದಾಟಿದ ತಕ್ಷಣನೇ ಆತನ ಹಿಂಬದಿಯಿಂದ ಬೆನ್ನಿಗೆ ಒಂದು ಫೈರ್ ಅನ್ನ ಮಾಡ್ತಾನೆ. ಆತ ಒಂದು ಅಂತರ ಕೂಡ ಅಷ್ಟೊಂದು ಹತ್ರ ಇರೋದ್ರಿಂದ ಆ ನಟ್ಟಂತ ಗುಂಡು ಕೂಡ ದೇಹದ ಒಳಗಡೆ ಸಂಪೂರ್ಣವಾಗಿ ಹೊಕ್ಕಿರುವಂತದ್ದು. ಆ ಕ್ಷಣಕ್ಕೆನೆ ಆತ ಕುಸಿದು ಬೀಳ್ತಾನೆ. ಬಾಗಪ್ಪ ಬಿದ್ದ ತಕ್ಷಣವೇ ಆತನ ಎದೆ ಮೇಲೆ ನಿಂತ್ಕೊಂಡು ನೇರವಾಗಿ ನಿರಂತರವಾಗಿ ಫೈರಿಂಗ್ ಮಾಡಿರುವಂತದ್ದು. ಆ ಒಂದು 3 ಗುಂಡುಗಳು ಆ ಎದೆಯ ಭಾಗ ಮತ್ತು ಹಿಂದೆ ಬೆನ್ನಲ್ಲಿ ಒಂದು ಮತ್ತು ಸೊಂಟದ ಭಾಗದಲ್ಲಿ ಗುಂಡು ನೆಟ್ಟಿರುವಂತದ್ದು. 3 ಗುಂಡುಗಳು ನೆಟ್ರೆ ಇನ್ನು ಉಳಿದಂತಹ 2 ಗುಂಡುಗಳು ಎಲ್ಲಿ ನೆಟ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲ. ಒಂದು ಕಾಲಿಗೆ ಬೀಳುವಂತದ್ದು, ಅದು ತಪ್ಪಿದೆ ಅನ್ನುವಂಥದ್ದು ಏನೋ ಮಾಹಿತಿ ಸಿಕ್ಕಿರುವಂತದ್ದು. ಅದಾದ ಬಳಿಕ ಜನರು ದಿಕ್ಕಾಪಾಲರಾಗ್ತಾರೆ. ಬಂದಂತಹ ಸಾಕಷ್ಟು ವಕೀಲರುಗಳು ಮತ್ತು ಇಲ್ಲಿದ್ದಂತಹ ಜನರು ಕೂಡ ಈ ಒಂದು ಘಟನೆ, ಬೀಭತ್ಸವಾದಂತಹ ಘಟನೆ ನಡುವೆ ದಿಕ್ಕಾಪಾಲಾಗಿ ಓಡೋಗ್ತಾರೆ. ಸಿನಿಮೆ ರೀತಿಯಲ್ಲಿ ನಡೆಯುವಂತಹ ಈ ಅಟ್ಯಾಕ್ ಇಂದ ಆತ ಸ್ವಲ್ಪನೂ ಕೂಡ ಒಂದು ಏನೋ ಅದರಿಂದ ವಿಚಲಿತ ಆಗುದಿಲ್ಲ. ಆ ದುಷ್ಕರ್ಮಿ ವಿಚಲಿತ ಆಗದೇನೆ ಅಲ್ಲೇನೆ ಸುಮ್ಮನೆ ನಡ್ಕೊಂಡು ಏನು ನಿರ್ಭಯವಾಗಿ ನಡ್ಕೊಂಡು ಹೋಗ್ತಿದ್ದ ಅನ್ನೋದು ಕೂಡ ಪ್ರತ್ಯಕ್ಷದರ್ಶಿಗಳು ಸುವರ್ಣ ನ್ಯೂಸ್ ತಿಳಿಸಿದ್ದಾರೆ. ಯಾವಾಗ ಈತನೇ ಗುಂಡಿನ ದಾಳಿ ನಡೆಸಿದ ಅನ್ನೋಂಥದ್ದು ಜನರು ಕೂಗಕ್ಕೆ ಶುರು ಮಾಡ್ತಾರೆ. ಆಗ ಆತ ಓಡ್ ಹೋಗಿ ಆ ಒಂದು ಕೋರ್ಟಿನ ಒಂದು ಗೋಡೆಯನ್ನ ಹಾರಿ ಆತ ಪರಾರಿಯಾಗಿರುವಂತದ್ದು. ಈಗ ಈ ಪ್ರತ್ಯಕ್ಷದರ್ಶಿಗಳು ಹೇಳಿರುವ ಒಂದು ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ಹೇಳೋದಾದ್ರೆ, ಎದೆ ಮೇಲೆ ನಿಂತ್ಕೊಂಡು ಈ ರೀತಿ ಫೈರಿಂಗ್ ಮಾಡಿದ್ದಾರೆ ಮತ್ತು ಬೆನ್ನ ಹಿಂದೆ ಮತ್ತೊಂದು ಗುಂಡು ನೆಟ್ಟಿದೆ ಅಂತ ಇವೆಲ್ಲವೂ ಅಂಶಗಳನ್ನ ಪರಿಗಣಿಸಿದ್ದೇ ಆದಲ್ಲಿ ಬಾಗಪ್ಪ ಬದುಕುಳಿಯೋದ್ರಲ್ಲಿ ಏನು ಸಂಶಯ ಅಂತ ಹೇಳ್ಬೇಕಾಗತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ರಕ್ತಸ್ರಾವ ಕೂಡ ಆಗಿರೋದು ಮತ್ತು ಬುಲೆಟ್ಗಳು ಕೂಡ ದೂರ ಅಂತರದಲ್ಲಿದ್ದಾರೆ, ಹತ್ತಿರದಲ್ಲಿ ಕೂಡ ಏನೋ ದೇಹ ನೆಟ್ಟಿರೋದ್ರಿಂದ ಸಾಕಷ್ಟು ಏನೋ ಆತನ ದೇಹ ಸ್ಥಿತಿಯಲ್ಲಿ ಚಿಂತಾಜನಕ ಸ್ಥಿತಿ ಉಂಟಾಗಿದೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮ
ಎಲ್ಲ ಡೀಟೇಲ್ಸ್ಗಾಗಿ. ಏನು ಭಾಗಪ್ಪ ಹರಿಜನ್ ಪಾಲ್ಗೆ ಇವತ್ತು ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು. ಇವತ್ತು ಭಾಗಪ್ಪ ಹರಿಜನ್ ಪಾಲ್ಗೆ ಬ್ಯಾಡ್ ಟೈಮ್. ಪ್ರತಿ ಬಾರಿ ಗನ್ ಅಥವಾ ಪಿಸ್ತೂಲ್ ಹಿಡಿದುಕೊಂಡೇ ಇರ್ತಾ ಇದ್ದಂತೆ ಭಾಗಪ್ಪ. ಆದ್ರೆ ಇವತ್ತು ಖಂಡಿತವಾಗ್ಲೂ ಈತನ ಪಾಲಿಗೆ ಒಂದು ಬ್ಯಾಡ್ ಟೈಮ್. ಪ್ರತಿ ಬಾರಿ ಎವ್ರಿ ಟೈಮ್ ಒಂದು ಪಿಸ್ತೂಲ್ ಹಿಡ್ಕೊಂಡೇ ಇರ್ತಾ ಇದ್ದಂತೆ ಭಾಗಪ್ಪ. ಆದ್ರೆ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿದ್ದಂತಹ ಭಾಗಪ್ಪ ಹರಿಜನ್ ಅವರ ಕೈಯಲ್ಲಿ ಯಾವುದೇ ವೆಪನ್ಸ್ ಇರಲಿಲ್ಲ. ಕೋರ್ಟ್ ಹಾಜರಿ ಕಾರಣದಿಂದ ವೆಪನ್ಸ್ ಇಲ್ಲದೇನೆ ಬಂದಿದ್ದ. ಸೊ ಇದು ದಿಸ್ ಇಸ್ ದ ರೈಟ್ ಟೈಮ್ ಅಂತ ದುಷ್ಕರ್ಮಿಗಳು ಕೂಡ ಹೊಂಚು ಹಾಕಿ ಕಾದು ಇವತ್ತು ಶೂಟ್ ಔಟ್ ಮಾಡಿದ್ದಾರೆ, ಫೈರಿಂಗ್ ಮಾಡಿದ್ದಾರೆ. ಭಾಗಪ್ಪ ಹರಿಜನ್ ಪಾಲ್ಗೆ ಇವತ್ತು ಎಕ್ಸಾಕ್ಟ್ ಆಗಿ ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು. ಪಕ್ಕಾ ಪ್ಲಾನ್ಡ್ ಆಗಿ ಬಂದಿದ್ದಾರೆ. ಕೋರ್ಟಿಗೆ ಬರುವಂತಹ ಸಂದರ್ಭದಲ್ಲಿ ಆತ ವೆಪನ್ಸ್ ಇಟ್ಕೊಂಡು ಬರೋದಕ್ಕಾಗೋದಿಲ್ಲ, ಬರೀ ಕೈಯಲ್ಲೇ ಬಂದಿರ್ತಾನೆ ಅನ್ನೋದನ್ನು ಕೂಡ ಅವರು ಪ್ಲಾನ್ ಮಾಡಿದ್ದಾರೆ, ನೋಡಿದ್ದಾರೆ. ಸೊ ಇದೆಲ್ಲವನ್ನೂ ಕೂಡ ತಿಳ್ಕೊಂಡೇ ಫೈರಿಂಗ್ ಮಾಡಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಈ ಕಾರಣದಿಂದ ಭಾಗಪ್ಪ ಹರಿಜನ್ ವೆಪನ್ಸ್ ಇಲ್ಲದೆ ಬಂದಿದ್ದ. ವೆಪನ್ಸ್ ಇಲ್ಲದ ಸಮಯದಲ್ಲಿ ಭಾಗಪ್ಪನ ಮೇಲೆ ಗುಂಡು ಹಾರಿಸಿದ್ದಾರೆ ದುಷ್ಕರ್ಮಿ ಗುಂಡನ್ನ ಹಾರಿಸಿದ್ದಾನೆ. ಆತ ಪಕ್ಕಾ ಪ್ಲಾನ್ಡ್ ಆಗಿ ಕೋರ್ಟ್ ಆವರಣಕ್ಕೆ ಆತ ಬರ್ತಾನೆ. ಇವತ್ತು ಕೋರ್ಟ್ ಬರುವಂತಹ ಸಂದರ್ಭದಲ್ಲಿ ಇವತ್ತಿನ ದಿನ ಪ್ರತಿ ಬಾರಿ ಪಿಸ್ತೂಲ್ ಹಿಡ್ಕೊಂಡೇ ಓಡಾಡ್ತಾ ಇದ್ದಂತಹ ಭಾಗಪ್ಪ ಇವತ್ತು ಕೋರ್ಟ್ ಹಾಜರಾಗಬೇಕು. ಈ ಕಾರಣದಿಂದ ವೆಪನ್ಸ್ ಇಲ್ದೇನೆ ಬಂದಿರ್ತಾನೆ ಅನ್ನೋದನ್ನು ಕೂಡ ತಿಳ್ಕೊಂಡು ಮನವರಿಕೆ ಮಾಡಿಕೊಂಡು ಪಕ್ಕಾ ಪ್ಲಾನ್ಡ್ ಆಗಿ ಆ ದುಷ್ಕರ್ಮಿ ಇವತ್ತು ನೋಡಿ ಗುಂಡಿಟ್ಟಿದ್ದಾನೆ. ಇದೇ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಎಡಿಟರ್ ಇನ್ ಚೀಫ್ ಆಗಿರುವಂತಹ ಅಜಿತ್ ಹನುಮಕ್ಕನವರು. ಎಸ್ ಅಜಿತ್, ಹೇಳ್ತಾ ಇದ್ರಿ ಅಂದ್ರೆ ಎವ್ರಿ ಟೈಮ್ ಭಾಗಪ್ಪ ಒಂದು ವೆಪನ್ಸ್ ಅನ್ನ ಹಿಡ್ಕೊಂಡೇ ಓಡಾಡ್ತಾ ಇದ್ದ. ಆದ್ರೆ ಇವತ್ತು ಅವನು ಕೋರ್ಟಿಗೆ ಬರೋ ಕಾರಣದಿಂದ ವೆಪನ್ಸ್ ಇಲ್ದೇನೆ ಬರ್ತಾನೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಂಡೇ ಈ ದುಷ್ಕರ್ಮಿ ಪ್ಲಾನ್ ಮಾಡದ ಅಂತ. ಖಂಡಿತ ಶಿಲ್ಪ, ಎರಡು ವಿಷಯಗಳನ್ನು ಇಲ್ಲಿ ಹೇಳಬೇಕು. ಕೋರ್ಟ್ ಅನ್ನೋದು ಯಾವಾಗಲೂ ಕ್ರಿಮಿನಲ್ಗಳ ಪಾಲಿಗೆ ಅಪಾಯಕಾರಿಯಾದಂತಹ ಜಾಗಗಳು. ಭಾಗಪ್ಪ ಸದಾಕಾಲ ಎಚ್ಚರದಿಂದ ಇರ್ತಾ ಇದ್ದಂತಹ ಮನುಷ್ಯ. ಈ ಎಚ್ಚರ ಆತನಿಗೆ ತನ್ನ ಗುರು ಚಂದಪ್ಪನಿಂದ ಬಂದಿತ್ತು. ಚಂದಪ್ಪ ಕೂಡ ಭಾಗಪ್ಪನಿಗಿಂತಲೂ ಹೆಚ್ಚು ಎಚ್ಚರಿಕೆಯಿಂದ ಇರುವಂಥವನು. ಯಾವತ್ತೂ ಮೈ ಮರೆತು ಜೀವನ ನಡೆಸಿದಂಥ ವ್ಯಕ್ತಿ ಚಂದಪ್ಪ ಅಲ್ಲ. ಆತನ ಎನ್ಕೌಂಟರ್ ಕೂಡ ಆತನ ಹುಟ್ಟುಹಬ್ಬದ ದಿನ ಕೇಕ್ ಕಟ್ ಮಾಡುವ ಸಂದರ್ಭದಲ್ಲಾಗಿತ್ತು. ಆಗ ಆತ ವೆಪನ್ನನ್ನು ಬಿಟ್ಟು ಇದ್ದ ಚಂದಪ್ಪ, ಆ ಸಂದರ್ಭದಲ್ಲಿ ಆಗಿತ್ತು. ಇವತ್ತು ಭಾಗಪ್ಪನ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಸಹಜವಾಗಿ ಕೋರ್ಟಿಗೆ ಬರುವಾಗ ಕ್ರಿಮಿನಲ್ಗಳು ವೆಪನ್ಗಳನ್ನು ಜೊತೆಗಿಟ್ಕೊಂಡಿರೋದಿಲ್ಲ. ಹಬ್ಬಬ್ಬ ಅಂದರೆ ಗಾಡಿಗಳಲ್ಲಿ ಇರಬಹುದು. ಗಾಡಿಗಳಲ್ಲಿ ವೆಪನ್ ಇಟ್ಕೊಳ್ಳೋದು ಕೂಡ ಅಪಾಯಕಾರಿ. ಯಾಕಂದರೆ ಭಾಗಪ್ಪ ಆಗಿರಬಹುದು ಮತ್ತು ಭೀಮಾ ತೀರದ ಇತರ ಕ್ರಿಮಿನಲ್ಗಳಾಗಿರಬಹುದು, ಇವರ ಹತ್ರ ಲೈಸೆನ್ಸ್ಡ್ ವೆಪನ್ಗಳು ತುಂಬ ಇಲ್ಲ. ಉಮರಾಣಿಯ ಮಹಾದೇವ್ ಸಾವ್ಕಾರ್ ಹತ್ರ ಲೈಸೆನ್ಸ್ಡ್ ವೆಪನ್ಗಳು ಜಾಸ್ತಿ ಇದೆ. ಭಾಗಪ್ಪನ ಹತ್ರ ಇರುವಂಥದ್ದೆಲ್ಲ ಕಂಟ್ರಿ ಮೇಡ್, ಅಂದರೆ ಕಾನೂನಿಗೆ ವಿರುದ್ಧವಾಗಿ ಆತ ವೆಪನ್ಗಳನ್ನು ಇಟ್ಕೊಂಡಿರ್ತಾನೆ ಹೊರತು ಕಾನೂನುಬದ್ಧವಾದಂಥ ವೆಪನ್ಗಳಿರೋದಿಲ್ಲ. ಕೋರ್ಟ್ನಲ್ಲಿ ಪೊಲೀಸರು ಇರ್ತಾರೆ. ಸಡನ್ನಾಗಿ ಬಂದು ಚೆಕ್ ಮಾಡಿದ್ರೆ ವೆಪನ್ಗಳು ಒಂದು ವೇಳೆ ಸಿಕ್ಕಾಕೊಂಡ್ರೆ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಕೇಸ್ ಆಗುತ್ತೆ, ಇನ್ನೊಂದು ಕೇಸ್ ಮೈ ಮೇಲೆ ಬೀಳುತ್ತೆ ಅನ್ನುವಂಥ ಕಾರಣಕ್ಕಾಗಿ ನ್ಯಾಯಾಲಯಕ್ಕೆ ವೆಪನ್ಗಳನ್ನು ತಂದಿರೋದಿಲ್ಲ. ದುಷ್ಕರ್ಮಿಗಳಿಗೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಇದು ನಿರಾಯುಧನಾದಂಥ ಭಾಗಪ್ಪನನ್ನು ಹೊಡೆಯೋದಕ್ಕೆ ಸರಿಯಾದ ಸಮಯ ಅಂತ. ಬೇರೆ ಎಲ್ಲಾದರೂ ಭಾಗಪ್ಪನನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಆತ ಅಷ್ಟು ಸುಲಭವಾಗಿ ಸಿಗುವಂಥವನಲ್ಲ. ಒಂದು ವೇಳೆ ತನ್ನ ಮೇಲೆ ದಾಳಿ ಆದರೆ ಇನ್ನಿಬ್ಬರನ್ನು ಹೊಡೆದು ಸಾಯುವಂಥ ವ್ಯಕ್ತಿಯೇ ಹೊರತು ಅಷ್ಟು ಸುಲಭವಾಗಿ ಸಾವಿಗೆ ಶರಣಾಗುವಂಥ ವ್ಯಕ್ತಿ ಭಾಗಪ್ಪ ಖಂಡಿತವಾಗಿಯೂ ಆಗಿರಲಿಲ್ಲ. ಆ ಕಾರಣದಿಂದಾಗಿ ದುಷ್ಕರ್ಮಿಗಳು ಸಹಜವಾಗಿ ಕೋರ್ಟನ್ನು ಆರಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಭಾಗಪ್ಪ ಎಷ್ಟೊತ್ತಿನಲ್ಲಿ ಎಲ್ಲಿರ್ತಾನೆ ಅನ್ನೋದರ ಸುಳಿವನ್ನು ಕಂಡುಹಿಡಿಯೋದು ಭಾಳ ಕಷ್ಟದ ಕೆಲಸ ಆಗಿತ್ತು. ಆತ ಒಂದು ಕಡೆಗೆ ಇರುವಂಥವನಲ್ಲ. ಆತನಿಗೆ ಫಿಕ್ಸ್ಡ್ ಆದಂಥ ಸ್ಕೆಡ್ಯೂಲ್ಗಳಿರ್ತಿರ್ಲಿಲ್ಲ. ಹೇಳಿ ಕೇಳಿ ಯಾವ ಜಾಗಕ್ಕೂ ಹೋಗ್ತಾ ಇರಲಿಲ್ಲ. ಸಡನ್ನಾಗಿ ಕಾಣಿಸ್ಕೊಳ್ತಿದ್ದ. ಇಲ್ಲಿ ಬರಬಹುದು ಅಂದರೆ ಅಲ್ಲಿ ಆತ ಬರ್ತಿರ್ಲಿಲ್ಲ, ಇಲ್ಲಿ ಬರಲಿಕ್ಕಿಲ್ಲ ಅಂದರೆ ಅಲ್ಲಿ ಭಾಗಪ್ಪ ಕಾಣಿಸಿಕೊಳ್ತಿದ್ರ. ಆದರೆ ಕೋರ್ಟ್ ಅನ್ನುವಂಥದ್ದು ಇಂಥ ದಿನ ಇಷ್ಟು ಗಂಟೆಗೆ ಸರಿಯಾಗಿ ಭಾಗಪ್ಪನ ವಿಚಾರಣೆ ಇದೆ, ಆತ ಕೋರ್ಟಿಗೆ ಬಂದೇ ಬರ್ತಾನೆ. ಬಸವರಾಜ ಕೊಲೆ ಕೇಸಿನ ವಿಚಾರಣೆ ಇವತ್ತಿದ್ದಂಥದ್ದು. ಆತ ಬಂದೇ ಬರ್ತಾನೆ ಅನ್ನೋದು ದುಷ್ಕರ್ಮಿಗಳಿಗೆ ಖಚಿತವಾಗಿ ಗೊತ್ತಿತ್ತು. ಆ ಕಾರಣಕ್ಕಾಗಿ ಕೋರ್ಟನ್ನು ಅವರು ಆರಿಸಿಕೊಂಡಿರೋದ್ರಲ್ಲಿ ಯಾವುದೇ ರೀತಿಯಾದಂಥ ಆಶ್ಚರ್ಯ ಇಲ್ಲ. ಶಿಲ್ಪ, ಈ ಹಿಂದೆ ನಾನು ಹೇಳ್ತಾ ಇದ್ದೆ, ಕೋರ್ಟ್ನಲ್ಲಿ ದಾಳಿಗಳಾಗಿರುವಂಥದ್ದು ತೀರಾ ಏನು ಅಪರೂಪದ ಪ್ರಕರಣ ಇದು ಅಂತ ಹೇಳೋದಕ್ಕಾಗೋದಿಲ್ಲ. ಭಾಗಪ್ಪನ ಪರಮ ಗುರು ಚಂದಪ್ಪ ಅವಟಿ ಅಮೀನನನ್ನು ಕೊಂದಿದ್ದು ಸಿಂಧಗಿ ಕೋರ್ಟ್ನ ಆವರಣದಲ್ಲಿ. ಕಾರ್ಬೈನ್ ಮಷಿನ್ ಗನ್ ಇಟ್ಕೊಂಡು ಆತನನ್ನು ಶೂಟ್ ಮಾಡಿ ಕೊಂದಿದ್ದ. ಬೆಂಗಳೂರಿನಲ್ಲಿ ಆ ರೀತಿಯಾದಂಥ ಘಟನೆಗಳು ಸುಮಾರಾಗಿದೆ. ಡಾನ್ ಜಯರಾಜ್ ತಿಗಳರಪೇಟೆ ಗೋಪಿಯ ಮೇಲೆ ಅಟ್ಯಾಕ್ ಮಾಡಿದ್ದು ನ್ಯಾಯಾಲಯದಲ್ಲಿ ಕೋರ್ಟ್ ಹಾಲ್ ಒಳಗಡೆ, ಅದು ಕೋರ್ಟ್ ಹಾಲ್ನ ಕಾರಿಡಾರ್ನಲ್ಲಿ
ದಾಳಿಗೊಳಗಾದಂಥ ತಿಗಳರಪೇಟೆ ಗೋಪಿ ಓಡ್ ಹೋಗಿ ಮ್ಯಾಜಿಸ್ಟ್ರೇಟ್ ಎದುರಿಗೆ ನಿಂತ್ಕೊಂಡಿದ್ದ, ನನ್ನನ್ನು ಕೊಲ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಮುತ್ತಪ್ಪ ರೈ ಮೇಲೆ ಅಟ್ಯಾಕ್ ಆಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಬಾಗಪ್ಪ ಹರಿಜನ್ನ ಮೇಲೆ ಇವತ್ತು ನಡೆದಿರುವಂಥ ದಾಳಿಗೂ ಆವತ್ತು ಮುತ್ತಪ್ಪ ರೈ ಮೇಲೆ ನಡೆದಂಥ ದಾಳಿಗೂ ಅನೇಕ ಹೋಲಿಕೆಗಳಿದೆ. ಹಂತಕ ಕೊಲೆ ಮಾಡೋದಕ್ಕೆ ಬಂದಂಥವನು ಎದುರಿಗೆ ಬಂದು ನಿಂತ್ಕೊಂಡ, ಆತ ಕೊಲೆ ಮಾಡೋದಕ್ಕೆ ಬಂದಿದ್ದಾನೆ ಅನ್ನೋದು ಇವ್ರಿಗೂ ಗೊತ್ತಿರಲಿಲ್ಲ. ನಮಸ್ಕಾರ ಬಾಗಪ್ಪನಿಗೆ, ನಮಗೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹಂತಕ ಒಂದು ಸಲ ಬಂದು ನಮಸ್ಕಾರ ಬಾಗಪ್ಪ ಅಂತ ಹೇಳಿ ಮುಂದೆ ಹೋಗ್ತಾನೆ, ಆ ನಂತರ ಬಂದು ಫೈರ್ ಮಾಡುವಂಥದ್ದು. ಮುತ್ತಪ್ಪರೈ ಮೇಲೆ ಕೂಡ ಇದೇ ರೀತಿಯಾದಂತಹ ಅಟ್ಯಾಕ್ ಆಗಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು ಶಿಲ್ಪ. ಓಕೆ, ಥ್ಯಾಂಕ್ ಯು ಅಜಿತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.